ಮಧುಮೇಹದಿಂದಾಗಿ ಪ್ರತಿ 20 ಸೆಕೆಂಡ್ಗೆ ಒಂದು ಕಾಲನ್ನು ಕಟ್ ಮಾಡಬೇಕಾಗಿ ಬರ್ತದೆ ವಿಶ್ವದಾದ್ಯಂತ. ಇದಕ್ಕೆ ಮುಖ್ಯ ಕಾರಣ ಕಾಲಲ್ಲಿ ಸ್ಪರ್ಶಜ್ಞಾನ ಕಡಿಮೆ ಆಗುವುದು, ಕಾಲಲ್ಲಿ ರಕ್ತ ಸಂಚಾರ ಕಡಿಮೆ ಆಗುವುದು, ಮಧುಮೇಹದಿಂದಾಗಿ ತುಂಬಾ ವರ್ಷಗಳಾದ ಮೇಲೆ ಕಂಡು ಬರುವಂತಹ ಸಮಸ್ಯೆ. ಡಯಾಬಿಟಿಸ್ ಕಣ್ಣು, ಕಿಡ್ನಿ, ಹಾರ್ಟ್ ಈ ಅಂಗಾಂಗಗಳನ್ನು ಬಾಧಿಸುವಂತೆ ಕಾಲಿಗೆ ಕೂಡ ಮುಖ್ಯ ತೊಂದರೆ ಕೊಡ್ತದೆ. ಕಾಲಿನ ನರ ದೌರ್ಬಲ್ಯಗಳು ಅಥವಾ ಕಾಲಿನಲ್ಲಿ ಸ್ಪರ್ಶಜ್ಞಾನ ಕಡಿಮೆ ಆಗುವುದು ಇದು ಬಹಳ ಮುಖ್ಯ ತೊಂದರೆ. ಪ್ರತಿ ದಿವಸ ನಮ್ಮ ಫುಟ್ ಕ್ಲಿನಿಕ್ ಇರ್ತದೆ ಎಜೆ ಆಸ್ಪತ್ರೆಯಲ್ಲಿ. ಇದರಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಕಾಲಿನ ನರ ದೌರ್ಬಲ್ಯ ಇದೆಯಾ, ಕಾಲಿನಲ್ಲಿ ರಕ್ತ ಸಂಚಾರ ಸರಿ ಇದೆಯಾ, ಕಾಲಿನಲ್ಲಿ ಗಾಯಗಳಾಗುವ ಸಾಧ್ಯತೆ ಇದೆಯಾ, ಇವುಗಳನ್ನ ನಾವು ನಿಯಮಿತವಾಗಿ ಪರಿಶೀಲನೆ ಮಾಡ್ತೇವೆ. ನಿಯಮಿತವಾಗಿ ಪರಿಶೀಲನೆ ಮಾಡೋದರಿಂದಾಗಿ ಕಾಲಿನಲ್ಲಿ ಗಾಯಗಳಾಗದಾಗೆ ತಡಿಬಹುದು, ಕಾಲಿಗೆ ಯಾವ ತರಹದ ಚಪ್ಪಲ್ ಅಥವಾ ಫುಟ್ವೇರ್ ಹಾಕಬಹುದು ಅಂತ ನಾವು ಅಡ್ವೈಸ್ ಮಾಡಬಹುದು. ಮುಂದೆ ಡಯಾಬಿಟಿಸ್ನಿಂದ ಬರುವಂತಹ ಕಾಲಿನ ಅಲ್ಸರ್ಗಳಿರ್ಬೋದು ಅಥವಾ ಕಾಲು ಕಟ್ ಮಾಡಬೇಕಾದಂತಹ ಪರಿಸ್ಥಿತಿಯನ್ನ ಆಗದಾಗೆ ತಡಿಬಹುದು. ಈ ನಿಟ್ಟಿನಲ್ಲಿ ಸರಿಯಾದ ಹೆಜ್ಜೆ ಇಡುವುದರಿಂದ ಮುಂದೆ ಕಾಲಿಗೆ ಆಗುವಂತಹ ತೊಂದರೆಗಳನ್ನ ತಡೆಗಟ್ಟಬಹುದು. ಅದಕ್ಕಾಗಿ ಇವತ್ತೇ ಫುಟ್ ಕ್ಲಿನಿಕ್ನ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ.